ತುಂಬ ಐ ಥಿಂಕ್ ಒಂದು ಎಕ್ಸಲೆಂಟ್ ಜರ್ನಿ ಇದು, ಚೆನ್ನಾಗಿತ್ತು. ವಿ ಹ್ಯಾಪಿಲಿ ವರ್ಕ್. ಸ್ವಲ್ಪ ಬೇಸರ ಇತ್ತು ಮಿಡ್ಲ್, ಬಟ್ ಅದು ಇದ್ದೇ ಇರುತ್ತೆ ಆ್ಯಕ್ಚುಲಾಗಿ. ಏನಾದರೂ ನಮಗೆ ಅದು ಸರಿಯಾಗಿ ಬಾಯಲ್ಲಿ ಬರಲಿಲ್ಲ ಅಂದರೆ ನಾವು ಅದನ್ನು ಫಾಲ್ಟಾಗಿ ಹುಡುಕ್ತೀವಿ. ಅದನ್ನು ಡೈಲಾಗ್ಗಳು ಹಂಗಿರುತ್ತೆ ಅವರು, ಇದ್ರ ಏನು ಮಾಡೋಕ್ಕೆ ಇದೇ ಥರ ಹೇಳ್ಬೇಕಾದ್ರೆ ನಾವು ಹೀಗೆ ಇಂಪ್ರೂವೈಸ್ ಮಾಡ್ಬೋದು ಅಂತ ತಲೆ ಕೆರ್ಕೋತೀವಿ, ಬಟ್ ಮಾಡೋಕ್ಕಾಗಲ್ಲ, ಯಾಕೆ ಅರ್ಥ ಬೇರೆ ಆಗ್ಬಿಡುತ್ತೆ. ಅದು ಬಟ್ರ್ ಡೈಲಾಗ್ಲಿ ಅದೊಂದು ವಿಶೇಷತೆ. ಅದು ಐ ಥಿಂಕ್ ಇಟ್ಸ್ ವೆರಿ ಹ್ಯಾಪಿ, ಬಟ್ ಇನ್ಫ್ಯಾಕ್ಟ್ ಇಟ್ ವಾಸ್ ವೆರಿ ಚಾಲೆಂಜಿಂಗ್ ಆಲ್ಸೋ. ಆ್ಯಂಡ್ ಪ್ರಭು ಸರ್ ಜೊತೆ ನಿಜವಾಗ್ಲೂ ಆ ಟೈಮಿಂಗ್, ಯಾಕಂದ್ರೆ ಪ್ರಭು ಸರ್ ವೆರಿ ಗುಡ್, ಅವರು ಕಾಮಿಡಿ ಟೈಮಿಂಗ್ ತುಂಬ ಚೆನ್ನಾಗಿದೆ. ಸೊ ಮಾಡ್ಬೇಕಾದ್ರೆ ನಾವು ಏನು ಮಾತಾಡ್ಕೊಳ್ಳಿಲ್ಲ, ಅಂದರೆ ಆ ಸ್ಪಾಟ್ಲಿ ಬರ್ಬೇಕಾದ್ರೆ ನಾವು ಏನೇನು ಯಾವ ಟೈಮ್ಲಿ ಸೈಲೆಂಟ್ ಆಗಿರಬೇಕು, ನಾನು ಸೈಲೆಂಟ್ ಆಗಿರಬೇಕು, ಅವಾಗ ಅವರು ಸೈಲೆಂಟ್ ಆಗಿರಬೇಕು, ಯಾಕಂದ್ರೆ ಆ ಲುಕ್ಸ್ ನೋಡೋದೆಲ್ಲ ಸ್ವಲ್ಪ ಆನ್ ದ ಸ್ಪಾಟ್ಲಿ. ಆ್ಯಂಡ್ ಅಫ್ಕೋರ್ಸ್ ಇಬ್ಬರು ಹೀರೋಯಿನ್ ಕ್ಯಾರೆಕ್ಟರ್ದು ಭಾಳ ಫನ್ನಿಯಾಗಿತ್ತು. ಒಂದು ನಿಶ್ವಿಕಾ ಅವ್ರದ್ದು ಒಂದು ಸ್ವಲ್ಪ ಎಮೋಷ್ನಲ್ ಟಚ್ ಇತ್ತು, ಅವ್ರದ್ದು ಸ್ವಲ್ಪ ಎಮೋಷ್ನಲ್ಲಿ ಕಾಮಿಡಿ ಜಾಸ್ತಿ ಮಿಕ್ಸ್ ಮಾಡಿದ್ರು. ಯಾರ್ದು ಪ್ರಿಯಾ ಅನ್ನೋದವ್ರದ್ದು ಅದೊಂದು ಕಾಮಿಡಿ, ಯಾಕೆ ಅವ್ರ ಮದರ್ದು ಒಂದು ಸ್ಟೋರಿ. ಸೊ ಬೇಸಿಕಲಿ ಈ ವಿಲೇಜ್ ಇದೆಲ್ಲ ಸಬ್ಜೆಕ್ಟ್ಸ್, ಈ ಥರ ಎಲ್ಲ ಒಂದು ಕ್ಯಾರೆಕ್ಟರ್ಸ್ಗಳಿರುತ್ತೆ. ಸೊ ಅದನ್ನು ಬೇಸ್ ಮಾಡಿ ಭಾಳ ಅದ್ಭುತವಾಗಿತ್ತು, ಒಂದು ಒಳ್ಳೆ ವಾತಾವರಣ ಇತ್ತು. ಬಟ್ ಎಲ್ಲ ಕ್ಯಾರೆಕ್ಟ್ರಿಗೂ ಒಂದು ಪ್ರಾಮಿನೆನ್ಸ್ ಇತ್ತು. ಸ್ಮಾಲ್ ಕ್ಯಾರೆಕ್ಟರ್ಸ್ ಇರ್ಬೋದು, ಅದನ್ನ ರಿಜಿಸ್ಟರ್ ಮಾಡ್ಬೋದು, ಯಾರು ಬಂದು ನೋಡಿದ್ರೆ ಇವತ್ತು ಅದು ರಿಜಿಸ್ಟರ್ ಮಾಡ್ಬೋದು. ಎಲ್ಲ ಜನ ಒಪ್ಪಿದ್ದಾರೆ ಅಂತ ನಾನು ಭಾವಿಸ್ತೀನಿ. ಅದೇ ನಾನು ಬೆಳಗ್ಗೆಯಿಂದ ಈ ಸೋಷಿಯಲ್ ಮೀಡಿಯಲ್ಲಿ ನೋಡ್ತೇನೆ. ಬಟ್ ಎಲ್ಲರೂ ಈ ರಿವ್ಯೂಸಲ್ಲಿ ಹೇಳ್ಬೇಕಾದ್ರೆ ಮೊಮೆಂಟ್ ಆಗಿದೆ, ಅದಿದೆ, ಕೆಲವ್ರು ಬಂದು ಇಲ್ಲ ಸರ್ ಇನ್ನೂ ಸ್ವಲ್ಪ ಚೆನ್ನಾಗಿ ಮಾಡ್ಬೋದಾಗಿತ್ತು. ಆಗ ಎಲ್ಲ 100% ಎಲ್ರಿಗೂ ನಾವು ಸ್ಯಾಟಿಸ್ಫೈ ಮಾಡೋಕ್ಕಾಗಲ್ಲ. ಇಟ್ಸ್ ವೆರಿ ಹಂಗೆಲ್ಲ ಮಾಡಿ ನಾವು ದೇವರಾಗ್ಬಿಡ್ತೀವಿ. ಅದಕ್ಕೆ ನಾವು ದೇವರಾಗಕ್ಕೆ ಹೋಗ್ಬಾರ್ದು, ನಾವು ಮನುಷ್ಯರಾಗೇ ಇರಬೇಕು. ದೇವ್ರು ಇದ್ದಾನೆ, ಅವ್ನು ನೋಡ್ಕೋತಾನಿಲ್ಲ. ಇದೆಲ್ಲ ಸ್ವಲ್ಪ ಹಂಗೆ ಬರ್ತಾ ಇರುತ್ತೆ. ಬೆಳಗ್ಗೆ ನಾನು ಪಾಸಿಟಿವ್ ನಾನು ಯಾತಕ್ಕೆ ಹೇಳ್ತಿದ್ದೀನಿ ಅಂದರೆ, ಬಟ್ ಲ್ಯಾಂಗ್ವೇಜ್ ಮಾತಾಡ್ಬೇಕಾದ್ರೆ, ಒಪಿನಿಯನ್ ಹೇಳ್ಬೇಕಾದ್ರೆ ಲ್ಯಾಂಗ್ವೇಜ್ ಕೆಲವು ನೋಡಿದ್ರೆ ನಮ್ಗೆ ಸ್ವಲ್ಪ ಬೇಜಾರಾಯಿತು. ಲ್ಯಾಂಗ್ವೇಜ್ನ ಹೋಲ್ಡ್ ಮಾಡಬೇಕು ಮಾತಾಡ್ಬೇಕಾದ್ರೆ. ಯಾವ ಲ್ಯಾಂಗ್ವೇಜ್ ಯೂಸ್ ಮಾಡ್ತೀವಿ, ಯಾರು ನೋಡ್ತೀವಿ. ನಿಮಗೂ ತಾಯಿ ಇದ್ದಾರೆ, ತಂಗಿ ಇದ್ದಾರೆ. ಸೊ ಅದೆಲ್ಲ ನನಗೆ ನೋಡ್ಬಿಟ್ಟು ಸ್ವಲ್ಪ ದುಃಖ ಆಯ್ತು ನನಗೆ. ಐ ವಾಸ್ ವೆರಿ ಏನಿಲ್ಲ, ಪಿಕ್ಚರ್ ಚೆನ್ನಾಗಿಲ್ಲ, ನೋ ಪ್ರಾಬ್ಲಮ್, ಚೆನ್ನಾಗಿದೆ ಅಂದರೆ ಚೆನ್ನಾಗಿದೆ ಅಷ್ಟೇ. ಬಟ್ ಲ್ಯಾಂಗ್ವೇಜ್ ಯೂಸ್ ಮಾಡ್ಬೇಕಾದ್ರೆ ಸ್ವಲ್ಪ ಯೋಚನೆ ಮಾಡಿ. ಯಾಕಂದರೆ ಟಿ ವಿಲಿ ಬರ್ತಾ ಇರ್ತಾರೆ, ಜಾಸ್ತಿ ಜನ ನೋಡ್ತಾ ಇರ್ತಾರೆ. ಸೋಷಿಯಲ್ ಮೀಡಿಯಾ ಅಂದ ತಕ್ಷಣ ಏನೇನೋ ಮಾತಾಡೋಕ್ಕಾಗಲ್ಲ ಅಲ್ವಾ. ಲ್ಯಾಂಗ್ವೇಜ್ ಇಸ್ ವೆರಿ ಇಂಪಾರ್ಟೆಂಟ್. ನಿಮಗೂ ತಂದೆ ತಾಯಿ ತಂಗಿ ಹೆಂಡತಿ ಎಲ್ಲ ಇರ್ತಾರೆ, ಮಕ್ಕಳು ಇರ್ತಾರೆ. ನಾಳೆ ದಿನ ಅವ್ರನ್ನೇ ನೋಡ್ತೀವಿ, ಏನೇ ನಮ್ಮ ಅಣ್ಣ ಹಿಂಗೆ ಮಾತಾಡ್ತಾನೆ, ನನ್ನ ಮಗ ಏನ್ರಿ ಹಿಂಗೆ ಮಾತಾಡ್ಬಿಟ್ಟ, ತೂ ಏನಪ್ಪ ಬೇಡ. ಅದು ಏನು ವರ್ಡ್ ಅಂತ ಹೇಳೋದು ಬೇಡ, ಯಾಕಂದ್ರೆ ನಮ್ಮ ಬಾಯಲ್ಲಿ ಬರಲ್ಲ ಅದು ಆ್ಯಕ್ಚುಲಾಗಿ. ಅದರ್ವೈಸ್ ನನಗೆ ಭಾಳ ಸ್ಯಾಟಿಸ್ಫೈ ಕೊಡ್ತು, ತುಂಬ ಖುಷಿ ಆಯಿತು. ನಿಮಗೆಲ್ಲ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ಹ್ಯಾಪಿ ವುಮೆನ್ಸ್ ಡೇ ಅದು ಹೇಳೋದು ಮರ್ತ್ಬಿಟ್ಟಿದ್ದೆ. ಆ್ಯಂಡ್ ಪಾಪ ಆತ ಹೇಳಿದ್ದುವೆ ಏನಂದರೆ ಪಿಕ್ಚರ್ ಚೆನ್ನಾಗಿಲ್ಲ ಅಂತಲ್ಲ, ಹೊಗಳತಾರನ, ಅದನ್ನ ಸ್ವಲ್ಪ ಭಾಷೆ ಯೂಸ್ ಮಾಡ್ಬೇಕಾದ್ರೆ ಸ್ವಲ್ಪ ಬೇರೆ ಥರ ಯೂಸ್ ಮಾಡಿ. ಅಲ್ಲ, ಅದು ಬೆಂಕಿ ಗುರು ಚಿಂದಿ, ಒಂದು ಫ್ರಸ್ಟ್ರೇಷನ್ ಹಾಕಕ್ ಮುಂಚೆ ಒಂದು ಎಕ್ಸ್ಟ್ರಾ ಪದ ಬಳಸ್ಬಿಟ್ಟು. ಬೆಂಕಿ ಚಿಂದಿ ಎಲ್ಲ ಬೇರೆ ಚೆನ್ನಾಗಿರುತ್ತೆ. ಬೇಡ ಬೇಡ, ನಾವು ಸಮರ್ಸ್ಕೊಳ್ಳೋದು ಬೇಡ. ಲೆಟ್ ಅಸ್ ಬಿ ಓಪನ್. ಅದು ತೀವ್ರ ಆಕ್ರೋಶಕ್ಕೆ ಕಾರಣ ಆಗ್ಬಿಟ್ಟಿದೆ. ಸಿನಿಮಾನ ಬೈದ್ರು ಅಂತ ಯಾರು ಅಂದ್ಕೋಬಿಡಿ. ಇಲ್ಲ, ಓಪನ್ ಆಗಿ ಹೇಳೋದು ಅಷ್ಟೇ. ನಾಟ್ ಲೈಕ್ ದಟ್. ಫ್ರಸ್ಟ್ರೇಷನ್ಲಿ ಮಾತು ಬರುತ್ತೆ, ಅದಕ್ಕಂತ ನಾವು ಆ ಫ್ರಸ್ಟ್ರೇಷನ್ ಅಂತ ತಾಳೋನೇ ಮನುಷ್ಯ ಅಲ್ವ. ಯು ಹ್ಯಾವ್ ಟು ಥಿಂಕ್ ಅಬೌಟ್ ಎವ್ರಿಬಡಿ. ಅಕ್ಕಪಕ್ಕ ಎಲ್ಲರೂ ನೋಡ್ಬೇಕಾದ್ರೆ, ನಡಿಬೇಕಾದ್ರೆ ನನ್ನ ದಾರಿ ಮಾತ್ರ ನೋಡ್ಕೊಳೋದ್ರಾಗಲ್ಲ, ಪಕ್ಕದ ದಾರಿ ನೋಡ್ಕೊಂಡು ಹೋಗ್ಬೇಕು. ಸುಮ್ಮನೆ ಕಾಲು ಎಳೆದು ಕೊಟ್ಬಿಟ್ರೆ ದವಾರದ ಬಿದ್ದೋಳ್ತಾರೆ. ಬೇಡ, ಯಾರು ಬೆಳೆಸ್ಬಾರ್ದು, ಎಲ್ಲರೂ ಎದ್ದೇಳಿಸ್ಬೇಕು. ಅದೇ ನಮ್ಮ ಆಸೆ ಅಷ್ಟೇ. ಸೊ ಇಷ್ಟು ಹೇಳ್ತಾ ಐ ಥಿಂಕ್ ಎಲ್ರಿಗೂ ಥ್ಯಾಂಕ್ ಯು ಒನ್ಸ್ ಅಗೇನ್.